ಇನ್ನು ಯತ್ನಾಳ್ಗೆ ರಾಜ್ಯಾಧ್ಯಕ್ಷ ಪಟ್ಟ ಸಿಗಲೆಂದು ಪೂಜೆ, ಕುಂಭಮೇಳದಲ್ಲಿ ಬೆಂಬಲಿಗರಿಂದ ವಿಶೇಷ ಪೂಜೆ ಆಗಿದೆ. ಫೋಟೋ ಹಿಡಿದು ಅಭಿಮಾನಿಗಳಿಂದ ಪ್ರಾರ್ಥನೆ. ಕುಂಭಮೇಳದಲ್ಲಿ ಬೆಂಬಲಿಗರಿಂದ ವಿಶೇಷ ಪೂಜೆ. ಫೋಟೋ ಹಿಡಿದು ಅಭಿಮಾನಿಗಳು ಪ್ರಾರ್ಥನೆ ಮಾಡಿದ್ದಾರೆ. ಆದಷ್ಟು ಬೇಗ ಯತ್ನಾಳ್ ಅವರು ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರಾಗಲಿ, ಮುಂದಿನ ಸಿಎಂ ಆಗಲಿ, ಆ ಪೂಜೆ ಕೂಡ ಆಗಿದೆ. ಬರೀ ರಾಜ್ಯಾಧ್ಯಕ್ಷ ಮಾತ್ರ ಅಲ್ಲ, ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಯತ್ನಾಳ್. ಫೋಟೋ ಹಿಡಿದು ಗಂಗಾ ನದಿಯಲ್ಲಿ ಪುಣ್ಯ ಸ್ನಾನ. ವಿಜಯಪುರ ಬಿಜೆಪಿಯ ಒಂದಷ್ಟು ಕಾರ್ಯಕರ್ತರು ನೋಡಿ ಈ ಥರ ಯತ್ನಾಳ್ ಅವರ ಫೋಟೋ ಹಿಡಿದು ಅಲ್ಲಿ ಬೇಡ್ಕೊಂಡಿದ್ದಾರೆ. ಉತ್ತರ ಕರ್ನಾಟಕ ಹುಲಿ ಅವರಿಗೆ ಮುಂದಿನ ರಾಜ್ಯಾಧ್ಯಕ್ಷರಾದ ಬಸವರಾಜ ಪಾಟೀಲ್ ಯತ್ನಾಳ್ ಅವರಿಗೆ, ಮುಂದಿನ ಸಿಎಂ ಯತ್ನಾಳ್ ಅವರಿಗೆ, ಹಿಂದೂಲಿ ಬಸವರಾಜ ಪಾಟೀಲ್ ಯತ್ನಾಳ್ ಅವರಿಗೆ, ಉತ್ತರ ಕರ್ನಾಟಕ ಹುಲಿ ಅವರಿಗೆ. ನಮ್ಮ ಪ್ರತಿನಿಧಿ ಬಸವರಾಜ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಬಸವರಾಜ್, ಈಗ ಗಮನಿಸ್ತಾ ಇದ್ದೀವಿ ಒಂದ್ ಕಡೆ ಏನೇನು ಆಗ್ತಿದೆ ಬಿಜೆಪಿಲಿ ಅಂತ. ಯತ್ನಾಳ್ ಮತ್ತು ಟೀಮ್ ಇನ್ನೊಂದು ರೌಂಡ್ ರೆಡಿ ಆಗ್ತಿದ್ದಾರೆ. ಮತ್ತೊಂದು ಕಡೆ ವೇದಿಕೆಯಲ್ಲೂ ಕೂಡ ಮುಖಾಮುಖಿ ಆದರೂ ಎರಡೂ ಬಣದ ನಾಯಕರು. ಇನ್ನು ನಾವು ನೋಡ್ತಾ ಇದ್ದೀವಿ ಕುಂಭಮೇಳದಲ್ಲೂ ಕೂಡ ಮುಂದಿನ ಸಿಎಂ ಆಗಲಿ ಅನ್ನೋ ಒಂದು ಬೇಡಿಕೆ ಬರ್ತಾ ಇದೆ ಅಥವಾ ಒಂದು ಪ್ರಾರ್ಥನೆ ಮಾಡ್ತಿದ್ದಾರೆ ಅಂತ. ಸದ್ಯದ ಅಪ್ಡೇಟ್ ಏನಿದೆ ಬಸವರಾಜ್? ವಿನಾಶ್, ನಿಜಕ್ಕೂ ಇದು ಏನು ರಾಜ್ಯದಲ್ಲಿ ಏನು ಬಿಜೆಪಿ ಬಣ ರಾಜಕೀಯ ನಡೆದಿದ್ದು, ಬಣ ರಾಜಕೀಯ ಇವತ್ತು ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ ಅಂತ ಹೇಳ್ಬೇಕು. ಈ ಬಣ ರಾಜ್ಯಕ್ಕೆ ಒಂದು ಇತಿಶ್ರೀ ಹಾಡ್ಲಿಕ್ಕೆ ಹೈಕಮಾಂಡ್ ಕೂಡ ನಿರ್ಧಾರವನ್ನು ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಹಲವಾರು ದಿನಗಳಿಂದ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಂತೆ ಯತ್ನಾಳ್ ಮತ್ತು ಆತರ ಅವರು ಒಂದು ಟ್ರೇಬಲ್ ಟೀಮ್ ಅಂತ ಆ ಟೀಮ್ ಅದು ನೇರವಾಗಿ ಇಲ್ಲಿಂದ ದಾವಣಗೆರೆಯಿಂದ ರಾಜನಹಳ್ಳಿಯಿಂದ ನೇರವಾಗಿ ಅದು ಬೆಂಗಳೂರಿಗೆ ತೆರಳಿ ಅಲ್ಲಿಂದ ದೆಹಲಿಗೆ ಹೋಗ್ತಕ್ಕಂಥದ್ದು. ಮತ್ತೆ ಇದೇ ಕಾರ್ಯಕ್ರಮಕ್ಕೆ ವಿಜೇಂದ್ರ ಕೂಡ ಹಾಜರಾಗಲಿದ್ರು. ವಿಜೇಂದ್ರ ಒಂದು ಯಾವುದೋ ಕಾರಣಕ್ಕೆ ಅವರು ಕೂಡ ವಾಪಸ್ ಆಗಿರ್ತಂದು ಅವರು ದೆಹಲಿ ಹೋಗ್ತಕ್ಕಂಥ ಸಾಧ್ಯತೆ ಈಗ ಪ್ರವಾಸ ನಿಗದಿ ಆಗಿರ್ಬೋದು. ಏನು ಡೆಲ್ಲಿ ಚುನಾವಣೆ ಮುಕ್ತಾಯದ ನಂತರ ಏನು ವಿಶೇಷವಾಗಿ ಏನು ಹೈಕಮಾಂಡ್ ರಾಜ್ಯದ ಒಂದು ಬಿಜೆಪಿ ಭಿನ್ನಮತದ ಬಗ್ಗೆ ಗಮನ ಹರಿಸತಕ್ಕಂಥ ಸಾಧ್ಯತೆ ಇತ್ತು ಎಂಬತಕ್ಕ ಮಾತುಗಳು ಕೇಳಿ ಬರ್ತಾ ಇದ್ವು. ಆ ಹಿನ್ನೆಲೆಯಲ್ಲಿ ಇವತ್ತು ಉಭಯ ಏನು ಎರಡೂ ಟೀಮಿನ ಒಂದು ಸದಸ್ಯರು ಇವತ್ತು ಹೋಗ್ತಾ ಇದ್ದು, ವಿಶೇಷವಾಗಿ ತಟಸ್ಥ ಟೀಮ್ ಅಂತ ಏನ್ ಹೇಳ್ತಾ ಇದ್ದೀವಿ, ಆ ತಟಸ್ಥ ಟೀಮಿನ ಸದಸ್ಯರು ಕೂಡ ಇದರಲ್ಲಿ ಆ ಹೈಕಮಾಂಡ್ ಗೆ ಬಸವರಾಜ್, ನಾ ಮಾತಾಡ್ತೀನಿ.